ಪೂಜೆಗೆ ಶಿವರಾತ್ರಿ ದಿವಸ ಪ್ರತಿ ವರ್ಷ ನಾವು ಏನು ಪೂಜೆ ಮಾಡ್ತೀವಿ ಶ್ರೀ ರಾಘವ ಚೈತನ್ಯ ಶಿವಲಿಂಗ ಪೂಜೆ, ಈ ಸರ್ತಿನೂ ಕೂಡ ಪೂಜೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತಂದು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ವಿ. ಆದರೆ ಜಿಲ್ಲಾಧಿಕಾರಿಗಳು ಸುಮಾರು ಒಂದು ತಿಂಗಳವರೆಗೂ ಅರ್ಜಿಯನ್ನು ಇಟ್ಕೊಂಡು ಅದನ್ನು ಏನೋ ಡಿಸಿಷನ್ ಮಾಡಲಾರ್ದೇ ಕೊನೆ ಗಳಿಗೆಯಲ್ಲಿ ಯಾವಾಗ ನಮ್ಮ ಸಿದ್ದರಾಮಯ್ಯ ಹಿರೇಮಠ ಅವರು ಕೋರ್ಟಿಗೆ ಹೋಗಿದ್ದರು ಆವಾಗ ಅಲ್ಲಿ ತಿರಸ್ಕಾರ ಮಾಡಿ ಈ ಅಪ್ಲಿಕೇಶನ್ನು ನಾವು ಪರ್ಮಿಷನ್ ಕೊಡೋಕ್ಕಾಗಲ್ಲ, ಕಾನೂನು ಸುವ್ಯವಸ್ಥೆ ಆಗಲಿ ಅಂತ ಹೇಳಿ ಅಲ್ಲಿ ತಂದು ಕೋರ್ಟಲ್ಲಿ ಸಬ್ಮಿಟ್ ಮಾಡೋದು. ಆದರೆ ಕೋರ್ಟ್ ಅದನ್ನು ಪರಿಶೀಲನೆ ಮಾಡಿ ಇಲ್ಲ ಇದು ಪೂಜೆಗೆ ಅವಕಾಶ ಕೊಡಬೇಕು ಅಂತಂದು ಸಿದ್ದರಾಮಯ್ಯ ಹಿರೇಮಠ ಅವರಿಗೆ ಹೋಗಿ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಇನ್ನೂ ಹೆಚ್ಚಿನ ಜನ ನಾವು ಪ್ರತಿ ವರ್ಷ ಹೋಗ್ತೀವಿ, ಎಲ್ಲರಿಗೂ ಅವಕಾಶ ಕೊಡಬೇಕು ಅಂತ ಹೇಳುವಾಗ ಕೋರ್ಟ್ ಅವರು ಯಾರ್ಯಾರು ಹೋಗ್ತೀರಿ ಅಂತ ಮತ್ತೊಮ್ಮೆ ನೀವು ಡಿ ಸಿ ಅವರಿಗೆ ಅರ್ಜಿ ಕೊಡ್ರಿ, ಅವರು ಅದು ಪರಿಗಣಿಸ್ಬೋದು ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಮತ್ತು ಈಗ ಗುರು ಟೆಂಗೇರು, ಹಿರೇಮಠ ಅವರು ಮತ್ತು ರಾಕೇಶ್ ಜಮಾದಾರ್ ಮತ್ತು ನಮ್ಮ ಕಡಗಂಚಿ ಶ್ರೀ ವೀರಭದ್ರ ಶಿವಾಚಾರ್ಯ ಅವರ ನೇತೃತ್ವದಲ್ಲಿ ಸುಮಾರು 15 ಜನ ಹೋಗಿ ಪೂಜೆ ಮಾಡಬೇಕು ಅಂತಂದು ಇವತ್ತು ಮತ್ತೆ ನಾವು ಈಗ ಡಿ ಸಿ ಅವರಿಗೆ ಮನವಿ ಕೊಡ್ಲಿಕತ್ತೀವಿ. ಅದಕ್ಕೆ ಇದು ಪ್ರತಿ ವರ್ಷ ಹೆಂಗೆ ಆಗ್ಲಿಕ್ಕತ್ತದ ಅಂತಂದ್ರೆ ಆಳಂದದಾಗ ಹಿಂದೂಗಳಿಗೆ ಪದೇ ಪದೇ ಅವಮಾನ ಮಾಡೋದು, ನಮ್ಮ ಮೂಲಭೂತ ಹಕ್ಕು ಏನಿದೆ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ತನ್ನ ಧರ್ಮದ ಆಚರಣೆ, ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಮುಕ್ತವಾದಂಥ ಅವಕಾಶ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಜಿಲ್ಲಾಡಳಿತ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಸುಳ್ಳು ಒಂದು ಕಾನೂನು ಸುವ್ಯವಸ್ಥೆ ನೆಪ ಹೇಳಿ ಇವತ್ತು ಪೂಜೆ ಮಾಡೋಕ್ಕೆ ಪರ್ಮಿಷನ್ನೇ ಕೊಡ್ತಾ ಇಲ್ಲ. ಲಾಸ್ಟ್ 2 years ಮಾಡ್ಕೊತಾರೆ, ಯಾವುದೇ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಈಗ ಸಡನ್ನಾಗಿ. ಅದೇ ನಾವು ಈಗ ಕೇಳೋವಂಥ ಪ್ರಶ್ನೆ ಏನು ಅಂತಂದರೆ, ಪೊಲೀಸರು ಬಂದೋಬಸ್ತು ಮಾಡಿ ನಮಗೆ ಪೂಜೆಗೆ ಪರ್ಮಿಷನ್ ಕೊಡ್ಲಿಕ್ಕತ್ತ ಅಂತಂದ್ರೆ ತಾವು ವಿಚಾರ ಮಾಡ್ಬೋದು ಯಾವ ರೀತಿ ಇಲ್ಲಿ ಪರಿಸ್ಥಿತಿ ಇದೆ. ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಹಿಂದೂಗಳು ಪೊಲೀಸ್ ವ್ಯವಸ್ಥೆ ಇಲ್ಲದೇ ಹೋಗಿ ಪೂಜೆ ಮಾಡುವಂಥ ಅವಕಾಶ ಇಲ್ಲ. ಅಂದರೆ ಅಷ್ಟು ಇವತ್ತು ಓಲೈಕೆ ಮಾಡಿ ಆ ಜನರು ನಮಗೆ ಹಿಂದೂಗಳಿಗೆ ನಮ್ಮ ಮೂಲಭೂತ ಹಕ್ಕು ನಮ್ಮ ಪೂಜೆ ಮಾಡೋಕ್ಕೆ ಅವಕಾಶ ಸಿಗಲಾರ್ದಂಥ ಪರಿಸ್ಥಿತಿ ಇವತ್ತು ಮಾಡಿಟ್ಟಿದ್ದಾರೆ. ಅದಕ್ಕೆ ಇದು ನಾವು ಖಂಡಿಸ್ತೀವಿ. ಮತ್ತು ನಾವು ಈಗ ಏನು ಪರ್ಮಿಷನ್ ಇವತ್ತು ಕೇಳತ್ತೀವಿ, ಇವತ್ತು ಕೊಡಲಿಲ್ಲ ಅಂತಂದ್ರೆ ಮತ್ತೆ ಕೋರ್ಟಿಗೆ ಹೋಗಿ 15 ಜನರು ಪರ್ಮಿಷನ್ ಕೇಳ್ತೀವಿ. ಅದಕ್ಕೆ ಇದು ಪ್ರತಿ ಸರ್ತಿ ಹಿಂಗೆ ಆಗಬಾರ್ದು ಅಂತಂದು ನಾವು ವಿಚಾರ ಮಾಡಬೇಕು. ಎಲ್ಲ ಹಿಂದೂಗಳು ಯಾಕೆ ಹಿಂಗೆ ಆಗ್ಲಿಕ್ಕತ್ತದ, ನಮ್ಮ ದೇವಸ್ಥಾನ ಎಲ್ಲೇ ಇರಲಿ ನಾವು ಅದಕ್ಕೆ ಮುಕ್ತವಾಗಿ ನಮಗೆ ಪೂಜೆ ಮಾಡೋವಂಥ ಅವಕಾಶ ನಮಗೆ ಸಿಗಬೇಕು. ಅದು ದರ್ಗಾದಾಗ ಅದ ಅಂತಂದು ಅಲ್ಲಿ ನಮಗೆ ನಿರ್ಬಂಧ ಹಾಕೋದು ಇದು ತಪ್ಪು. ಯಾಕಂದ್ರೆ ಅದು ಶಿವಲಿಂಗ ಅದ ಅಂತಂದು ಇಲ್ಲಿ ಹೈಕೋರ್ಟ್ ಅವರು ನೇಮಿಸಿದಂಥ ಒಂದು ಕಮಿಷನರ್ ಅವರೇ ಹೋಗಿ ಅಲ್ಲಿ ವರದಿ ಕೊಟ್ಟಿದ್ದಾರೆ, ಹಿಂದೆ ತಹಸೀಲ್ದಾರ್ ಅವ್ರನ್ನೂ ವರದಿ ಕೊಟ್ಟಿದ್ದಾರೆ ಅಲ್ಲಿ ಶಿವಲಿಂಗ ಇದೆ ಅಂತಂದು. ಅದಕ್ಕೆ ಇದು ಇಷ್ಟು ಯಾಕೆ ಮಾಡ್ಲಿಕ್ಕತ್ತಾರ ಅಂತಂದ್ರೆ ಇದು ಓಲೈಕೆ ರಾಜಕಾರಣ ಮತ್ತು ಹಿಂದೂ ವಿರೋಧಿ ಒಂದು ಸರ್ಕಾರ ಇರೋದ್ರಿಂದ ಈ ರೀತಿ ಹಿಂದೂಗಳನ್ನು ತಮ್ಮ ಅಧಿಕಾರವನ್ನು ಗಮನ ಮಾಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಲಿಕ್ಕೆ ಇದು ನಿಲ್ಲಿಸಬೇಕಂತ ಮಾಡಿ. ಲಾಡ್ಲೆ ಮಶಕ್ ದರ್ಗದಲ್ಲಿರ್ತಕ್ಕಂಥ ರಾಘವ ಚೈತನ್ಯರ ಸಮಾಧಿಯ ಮೇಲಿರುವ ಶಿವಲಿಂಗಕ್ಕೆ ನಾವು ಶಿವರಾತ್ರಿ ದಿನದಂದು ಪೂಜೆ ಮಾಡ್ತೀವಿ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನೊಂದು ಮನವಿ ಸಲ್ಲಿಸಿದ್ದೆ. ಆ ಪೆಟಿಷನ್ ಜಿಲ್ಲಾಧಿಕಾರಿಗಳು 10-15 ದಿನಗಳಾದರೂ ಕೂಡ ಯಾವುದೇ ಉತ್ತರ ಬರೆದಿದ್ದಾಗ ನಾನು ಮಾನ್ಯ ಕಲಬುರಗಿ ಹೈಕೋರ್ಟ್ ಪೀಠಕ್ಕೆ ರಿಟ್ ಆಫ್ ಮೆಂಡಮಸ್ ಹಾಕಿದಾಗ ಕಲಬುರಗಿ ಹೈಕೋರ್ಟ್ ಪೀಠ ನಿನ್ನೆ ನನ್ನ ರಿಟ್ ಆಫ್ ಮೆಂಡಮಸನ್ನು ಅಲೋ ಮಾಡಿದೆ. ನಾನು ಸುಮಾರು 15 ಜನ ಕಳೆದ 4 ವರ್ಷಗಳಿಂದ ನಾವು 15-20 ಜನ ಪೂಜೆ ಮಾಡ್ತಾ ಬಂದಿದ್ದೇವೆ. ನಮ್ಮೆಲ್ಲರಿಗೂ ಮಠಾಧೀಶರಿಗೆ ಮತ್ತು ಹಿಂದೂ ಬಾಂಧವರಿಗೂ ನಮಗೆ ಪೂಜೆ ಅವಕಾಶ ಮಾಡಿಕೊಡು ಅಂದಾಗ ಮಾನ್ಯ ಕಲಬುರಗಿ ಪೀಠದ ನ್ಯಾಯಾಧೀಶರು ನನಗೆ ಅರ್ಜಿದಾರರು ಒಬ್ಬರಿಗೆ ಅಲೋ ಮಾಡಿದ್ದಾರೆ ಪೂಜೆ ಮಾಡೋ ಸಲುವಾಗಿ, ಅದು ಪೊಲೀಸ್ ಭದ್ರತೆಯೊಂದಿಗೆ. ನಾನು ಜಿಲ್ಲಾಡಳಿತಕ್ಕೆ ಈ ಮೂಲಕ ಕೇಳಲು ಇಷ್ಟಪಡ್ತೇನೆ. ನಾವು ಒಂದು ಮನವಿ, ಪೂಜೆ ಮಾಡುವ ಹಕ್ಕು ಮೂಲಭೂತ ಹಕ್ಕಿದೆ, ನಮ್ಮ ಸಂವಿಧಾನ ಆರ್ಟಿಕಲ್ 32 ಅಡಿಯಲ್ಲಿ ಮೂಲಭೂತ ಹಕ್ಕಿದೆ. ಆದರೂ ಕೂಡ ನನಗೆ ಹೈಕೋರ್ಟಿಗೆ ಪದೇ ಪ್ರತಿ ವರ್ಷ ಹೈಕೋರ್ಟಿಗೆ ಹೋಗಿ ಅರ್ಜಿ ಸಲ್ಲಿಸಿ ಪೂಜೆ ಮಾಡುವಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ, ಅದು ಕಲಬುರಗಿಯಲ್ಲಿ ಬಂದಿದೆ. ಇದು ಹಿಂದೂ ವಿರೋಧಿ ಸರ್ಕಾರ ಆಗಿದೆ, ಹಿಂದೂ ವಿರೋಧಿ ಜಿಲ್ಲಾಧಿಕಾರಿಗಳಂತ ನಾನು ಈ ಮೂಲಕ ಹೇಳಲು ಇಷ್ಟಪಡ್ತೇನೆ. ಯಾಕಂದರೆ ಒಂದು ಮನವಿ ಕೊಟ್ಟಾಗ ಆ ಮನವಿನ ತೆಗೆದುಕೊಂಡು ಲಾ ಆ್ಯಂಡ್ ಆರ್ಡರ್ ಅಂತಾರೆ. ಈಗ ಮತ್ತೆ ಅಲ್ಲಿ ಪೊಲೀಸ್ ಭದ್ರತೆ ಕೊಡುವಂಥ ಆದೇಶ ಮಾಡಿದೆ ಹೈಕೋರ್ಟು. ಇದೇ ನೀವು ಮಾಡಿದ್ರೆ ಮುಗಿದೇ ಹೋಗ್ತಿತ್ತು. ಆದರೆ ನೀವು ಹಿಂದೂ ವಿರೋಧಿ ನಡೆ ಅನುಸರಿಸಿರುವುದನ್ನು ನಾವು ಪದೇ ಪದೇ ಹೋಗಿ ಹೈಕೋರ್ಟಿಂದ ಆದೇಶ ಮಾಡುವಂಥ ಪರಿಸ್ಥಿತಿ ನಮ್ಮ ಕಲಬುರಗಿಯಲ್ಲಿ ನಿರ್ಮಾಣ ಆಗಿದೆ. ಲಾ ಆ್ಯಂಡ್ ಆರ್ಡರ್ ಪೂರ ಕೊಲೆಪ್ಸ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನೋಡಿ, ಪೂಜೆ ಮಾಡಲು ದರ್ಗಾ ಕಮಿಟಿಯವರು ನನ್ನ ಅಲ್ಲಿ ಪೂಜೆ ಮಾಡಲು ಬಿಡಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ ಒಂದು ಪೆಟಿಷನ್ ಹಾಕಿದಾರೆ, ನಿನ್ನೆ ನೋಡಿದ್ದೇವೆ. ಆ ಪೆಟಿಷನ್ ನನಗೆ ಯಾವುದೇ ಪಾರ್ಟಿ ಮಾಡಿದವರು ಏನಂತ ನನಗೆ ಯಾವುದೇ ಒಂದು ಹಿಂಬರ ಆಗಲಿ ಯಾವುದೇ ನನಗೆ ಮಾಹಿತಿ ಬಂದಿಲ್ಲ. ಅದು ನೋಡ್ತಾ ಇದ್ದೇವೆ, ಅದು ರಿಟ್ ಪೆಟಿಷನ್ ಅಲೋ ಆಗಿದೆ ಅಂತ ಬಂದಿದೆ. ನೋಡೋಣ ಆದೇಶ ಏನಾಗುತ್ತೆ ಅಂತ. ಬಟ್ ನಮ್ಮ ಕಲಬುರಗಿ ಪೀಠ ಮಾತ್ರ ನನಗೆ ಒಂದು ಪೂಜೆ ಮಾಡಲು ಈಗಾಗಲೇ ಅವಕಾಶ ಕೊಟ್ಟಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.